ಎಲ್ಲರಿಗೂ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, C15 ಸಿಲೆಬಸ್ನಲ್ಲಿ ಈ ಸಲ ಏಪ್ರಿಲ್-ಮೇ 2026 ಎಕ್ಸಾಮ್ ಬರೆಯುವಂತಹ ಸ್ಟೂಡೆಂಟ್ಸ್ಗೆ ಫೈನಲ್ ಎಕ್ಸಾಮ್ ಟೈಮ್ ಟೇಬಲ್ ಥೇರಿದು ಕೊಟ್ಟಿದ್ದಾರೆ. ಸೊ ಫೈನಲ್ ಎಕ್ಸಾಮ್ ಟೈಮ್ ಟೇಬಲ್ದು ನೀವು ಏನು ಚೆಕ್ ಮಾಡ್ಕೋಬೇಕಂದ್ರೆ ನಿಮ್ಮ ಸಬ್ಜೆಕ್ಟ್ ನಿಮ್ಮ ಬ್ರಾಂಚ್ ಪ್ರಕಾರ ಯಾವ ಡೇಟ್ನಲ್ಲಿದೆ ಅಂತ ಹೇಳಿ ಚೆಕ್ ಮಾಡ್ಕೋಬೇಕು. ಸೊ ಇದು ಫೈನಲ್ ಟೈಮ್ ಟೇಬಲ್ ಶೇರ್ ಮಾಡಿದ್ದು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು ನಿಮಗೆ ಹೇಳಬೇಕಂದ್ರೆ ನಿಮಗೆ ಹಾಲ್ ಟಿಕೆಟ್ ಇನ್ನೇನು ಬೈ ಮಂಡೇ, ಸೊ ಬಿಫೋರ್ ಫಿಫ್ತ್ಲಿಂದ ನಿಮ್ಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತೈತಿ. 5th ಮೇಲಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತೈತಿ. ಬಿಫೋರ್ 5th ಅಂದರೆ ಮಂಡೇ ನೀವು 4th ಹೋಗಿ ನೀವು ಕಾಲೇಜ್ನಲ್ಲಿ ನಿಮ್ಮ ಹಾಲ್ ಟಿಕೆಟ್ನಲ್ಲಿ ಪಡ್ಕೋಬೇಕು. ಹಾಲ್ ಟಿಕೆಟ್ನಲ್ಲಿ ಏನು ಚೆಕ್ ಮಾಡ್ಕೋಬೇಕಂದ್ರೆ ನಿಮ್ಮದು ಎಕ್ಸಾಮಿನೇಷನ್ ಸೆಂಟರ್ ಫಸ್ಟ್ ಚೆಕ್ ಮಾಡ್ಕೊಡ್ರಿ. ಪ್ಲಸ್ ಎಕ್ಸಾಮ್ ಥೇರಿ ಎಕ್ಸಾಮ್ ಯಾವ ಡೇಟ ಯಾವ ಟೈಮ್ಗಿದೆ ಅಂಥೇಳಿ ಹಾಲ್ ಟಿಕೆಟ್ನಲ್ಲಿ ಮೆನ್ಷನ್ ಮಾಡ್ತಾರಲ್ಲ ಅದೇ ಫೈನಲ್ ಆಗ್ತೈತಿ. ಆದರೂ ನಿಮಗೆ ಒಂದು ರೆಫರೆನ್ಸಿಗೆ ಅಂಥೇಳಿ ನಾನು ನಿಮಗೆ ಫೈನಲ್ ಎಕ್ಸಾಮ್ ಟೈಮ್ ಟೇಬಲ್ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಫೈನಲ್ ಎಕ್ಸಾಮ್ ಟೈಮ್ ಟೇಬಲ್ ಇದು ನಿಮಗೆ ರೆಫರೆನ್ಸ್, ಬಟ್ ಫೈನಲ್ ನಿಮಗೆ ಹಾಲ್ ಟಿಕೆಟ್ನಲ್ಲಿ ಏನು ಮೆನ್ಷನ್ ಮಾಡ್ತಾರಲ್ಲ ಅದೇ ಫೈನಲ್ ಅಂತ ನೀವು ತೊಗೋಬೇಕಾಗ್ತೈತಿ. ಇದನ್ನೇ ಫೈನಲ್ ಅಂತಂತ ನೀವು ಯಾವುದಕ್ಕೂ ಯಾವುದೇ ಕಾರಣಕ್ಕೂ ಇದೇ ಟೈಮ್ ಟೇಬಲ್ ಫೈನಲ್ ಅಂತ ತಿಳ್ಕೊಳಕ್ಕೆ ಹೋಗಬೇಡ್ರಿ. ನಿಮಗೆ ಹಾಲ್ ಟಿಕೆಟ್ ಕೊಟ್ಟ ತಕ್ಷಣವೇ ಫಸ್ಟ್ ನೀವು ಎಕ್ಸಾಮಿನೇಷನ್ ಸೆಂಟರ್ ಚೆಕ್ ಮಾಡ್ಕೊಡ್ರಿ. ಪ್ಲಸ್ ನಿಮಗೆ ಯಾವಾಗ ಥಿಯರಿ ಎಕ್ಸಾಮ್ ಇದೆ ಟೈಮಿಂಗ್ ಎಲ್ಲನೂ ನೀವು ಹಾಲ್ ಟಿಕೆಟ್ನಲ್ಲಿ ಏನು ಬಂದಿರ್ತಲ್ಲ ಅದೇ ಫೈನಲ್ ಆಗ್ತೈತಿ. ಸೊ ಇದು ನಿಮಗೆ ಮತ್ತೊಮ್ಮೆ ನಾನು ಯಾಕೆ ಹೇಳ್ತಾ ಇದ್ದೆ ಅಂದರೆ ಸಮ್ಟೈಮ್ಸ್ ಚೇಂಜ್ ಆಗೋ ಚಾನ್ಸಸ್ ಇರ್ತಾವೆ. ಹಾಲ್ ಟಿಕೆಟ್ನಲ್ಲಿ ಬಂದಂತಹ ಟೈಮ್ ಟೇಬಲೇ ಫೈನಲ್. ಓಕೆ, ಸೊ ಯಾವುದಕ್ಕೂ ನಿಮಗೆ ಇದು ರೆಫರೆನ್ಸಿಗೆ ಯೂಸ್ ಆಗಲಿ ಅಂತ ಹೇಳಿ ನಿಮಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಜಸ್ಟ್ ವಾಚ್ ಮಾಡ್ಕೊಡ್ರಿ, ನೋಟ್ ಮಾಡ್ಕೊಡ್ರಿ, ಬಟ್ ನಿಮ್ಗೆ ಹಾಲ್ ಟಿಕೆಟ್ನಲ್ಲಿ ಬಂದಿದ್ದೆ ಫೈನಲ್. ಓಕೆ, ಸೊ ಇಲ್ಲಿ ನಾನು ನಿಮಗೆ ಸ್ಲೋಲಿ ತೋರಿಸ್ತಾ ಹೋಗ್ತೀನಿ. ಫಾರ್ ಆಲ್ ಬ್ರಾಂಚಸ್ ಎಕ್ಸಾಮ್ ಡೇಟ್ ಟೈಮ್ ಟೇಬಲ್ ಎಲ್ಲನೂ ಕೊಟ್ಟಿದ್ದಾರೆ ನೋಡ್ರಿ. ಸೆಮಿಸ್ಟರ್ ಪ್ರಕಾರ ನೀವು ನೋಟ್ ಮಾಡ್ಕೋಬಹುದು. ಸೊ ಸೆಮಿಸ್ಟರ್ ಮತ್ತು ಕ್ವಶನ್ ಪೇಪರ್ ಕೋಡ್ ಐತಿ, ಕೋರ್ಸ್ ಯಾವ ಬ್ರಾಂಚ್ ಮತ್ತು ನೇಮ್ ಆಫ್ ದಿ ಸಬ್ಜೆಕ್ಟೂ ಐತಿ, ಎಕ್ಸಾಮ್ ಡೇಟು ಐತಿ, ಮತ್ತು ಎಕ್ಸಾಮ್ ಟೈಮು ಇದೆ. ಸೊ ಜಸ್ಟ್ ನೋಟ್ ಮಾಡ್ಕೊಡ್ರಿ. ಎಲ್ಲ ಬ್ರಾಂಚದ್ದು ಇರೋದು ಸಲುವಾಗಿ ಇದು ಫೈಲ್ ಸ್ವಲ್ಪ ದೊಡ್ಡದಾಗ್ತೈತಿ. ನಾನು ಜಸ್ಟ್ ರೋಲ್ ಮಾಡ್ತಾ ನಿಮಗೆ ತೋರಿಸ್ತಾ ಹೋಗ್ತೀನಿ.
ಓಕೆ, ಇದು ನಿಮಗೆ ಜಸ್ಟ್ ರೆಫರೆನ್ಸ್. ನಾನು ನಿಮಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಹಾಲ್ ಟಿಕೆಟ್ ಫಸ್ಟ್ ತೊಗೊಳ್ರಿ. ಹಾಲ್ ಟಿಕೆಟ್ನಲ್ಲಿ ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ ಮತ್ತು ಎಕ್ಸಾಮ್ ಥೇರಿದು ಟೈಮ್ ಮತ್ತು ಡೇಟ್ ಕರೆಕ್ಟಾಗಿ ನೋಟ್ ಮಾಡಿಕೊಡ್ರಿ, ಅದೇ ಫೈನಲ್ ಆಗ್ತೈತಿ. ಓಕೆ, ಸೊ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆಗ್ಬೋದು ಅಂತೇಳಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡತ್ತಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.